ಲೇಡೀಸ್ ಅಂಡ್ ಜೆಂಟಲ್ಮನ್, ಬಡವರ ಹಸಿವು ನೀಗಿಸುವ ಉದ್ದೇಶದಿಂದ ಆರಂಭವಾದಂತಹ ಇಂದಿರಾ ಕ್ಯಾಂಟೀನ್ ಯೋಜನೆ ಇಂದು ಅವನತಿಯತ್ತ ಸಾಗ್ತಾ ಇದೆಯಾ? ಈ ಯೋಜನೆ ಶುರು ಮಾಡಿದಾಗ ಇದ್ದಂತ ಉತ್ಸಾಹ ಈಗ ಯಾಕೆ ಕಡಿಮೆಯಾಗಿದೆ? ಈ ಯೋಜನೆಗೆ ಇಂದಿರಾ ಗಾಂಧಿ ಹೆಸರನ್ನ ಇಟ್ಟು ರಾಜ್ಯ ಸರ್ಕಾರ ಮಹಾನಾಯಕಿಯ ಹೆಸರಿಗೆ ಅಪಮಾನ ಮಾಡ್ತಾ, ಇದೆಲ್ಲದರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಇಂದಿರಾ ಕ್ಯಾಂಟೀನ್ ಅನ್ನ ಅಧಿಕೃತವಾಗಿ ಆಗಸ್ಟ್ 16, 2017ರಂದು ಬೆಂಗಳೂರಿನ ಕನಕನಪಾಳ್ಯದಲ್ಲಿ ಅಂದಿನ ಎಐಸಿಸಿ ಅಧ್ಯಕ್ಷರಾದಂತಹ ರಾಹುಲ್ ಗಾಂಧಿ ಅವರು ಉದ್ಘಾಟಿಸಿದ್ರು. ಶ್ರಮಿಕ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಬಡವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಶುಚಿಯಾದ ಆಹಾರ ನೀಡೋದು ಈ ಯೋಜನೆಯ ಮುಖ್ಯ ಗುರಿಯಾಗಿತ್ತು. ಪ್ರಾರಂಭದಲ್ಲಿ ಉತ್ತಮ ರೀತಿಯಲ್ಲಿ ಸಾಗಿದಂತಹ ಇಂದಿರಾ ಕ್ಯಾಂಟೀನ್ ಈಗ ಹಲವಾರು ಕಡೆ ಮೂಲೆ ಗುಂಪು ಆಗ್ತಾ ಇರೋದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆ ಕಾಡೋದು ಸರ್ವೇ ಸಾಮಾನ್ಯ. ಇಂದಿರಾ ಕ್ಯಾಂಟೀನ್ ಅವನತಿಯತ್ತ ಸಾಗಲು ಮೂಲ ಕಾರಣವನ್ನ ನೋಡೋದಾದ್ರೆ, ಯಾವುದೇ ಯೋಜನೆ ಯಶಸ್ವಿಯಾಗಲು ಹಣಕಾಸು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ರಾಜ್ಯ ಸರ್ಕಾರ ಮತ್ತು ಪಾಲಿಕೆಗಳ ನಡುವೆ ಹಣ ಬಿಡುಗಡೆ ಮಾಡುವಲ್ಲಿ ಉಂಟಾದಂತಹ ಗೊಂದಲಗಳು ಹಾಗೂ ಬಾಕಿ ಉಳಿಸಿಕೊಂಡಂತಹ ಬಿಲ್ಗಳಿಂದಾಗಿ ಕ್ಯಾಂಟೀನ್ಗಳ ನಿರ್ವಹಣೆ ಕಷ್ಟವಾಗ್ತಾ ಹೋಗ್ತಾ ಇದೆ. ಆರಂಭದಲ್ಲಿ ಸಿಗ್ತಾ ಇದ್ದಂತಹ ಗುಣಮಟ್ಟದ ಆಹಾರ ಬರ್ತಾ ಕ್ಷೀಣಿಸ್ತಾ ಇದೆ ಮತ್ತು ಶುಚಿತ್ವ ತೀರಾ ಹದಗೆಟ್ಟು ಹೋಗ್ತಾ ಇದೆ ಅನ್ನುವಂಥ ದೂರುಗಳು ಕೇಳಿ ಬಂದಿದ್ವು. ಊಟ ತಿಂಡಿಯ ಡೈಲಿ ಮೆನು ಅಲ್ಲಿ ಬದಲಾವಣೆ ಇಲ್ಲದಿರೋದು ಮತ್ತು ರುಚಿಯಲ್ಲಿ ವ್ಯತ್ಯಾಸ ಉಂಟಾಗಿದ್ರಿಂದ ಜನಸಾಮಾನ್ಯರು ಹಾಗೂ ಮಧ್ಯಮ ವರ್ಗದವರು, ದಿನಗೂಲಿ ಶ್ರಮಿಕರು ಈ ಕ್ಯಾಂಟೀನ್ಗಳಿಂದ ಕ್ರಮೇಣವಾಗಿ ದೂರ ಸರಿತಾ ಇದ್ದಾರೆ. ಕ್ಯಾಂಟೀನ್ಗಳಿಗೆ ಆಹಾರ ಪೂರೈಸುವಂತ ಕಾಂಟ್ರಾಕ್ಟರ್ಗಳಿಗೆ ಸರಿಯಾದ ಸಮಯಕ್ಕೆ ಬಿಲ್ ಪಾವತಿಯಾಗದಿದ್ದಾಗ ಅವರು ಆಹಾರದ ಪ್ರಮಾಣದಲ್ಲಿ ಮತ್ತು ಗುಣಮಟ್ಟದಲ್ಲಿ ಕಳಪೆ ಮಾಡಿಕೊಳ್ಳಲು ಶುರು ಮಾಡಿದ್ರು. ಕ್ಯಾಂಟೀನ್ ಶುರು ಆದಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಹಾಗೂ ಮೇಲ್ವಿಚಾರಕರು ಆಗಾಗ ಭೇಟಿಯನ್ನ ಮಾಡಿ ಅಲ್ಲಿನ ವ್ಯವಸ್ಥೆಯನ್ನ ನೋಡಿಕೊಳ್ತಾ ಇದ್ರು. ಆದ್ರೆ ಈಗೀಗ ಜನಪ್ರತಿನಿಧಿಗಳು ಇಂದಿರಾ ಕ್ಯಾಂಟೀನ್ ಬಗ್ಗೆ ಉತ್ಸಾಹ ತೋರದೆ ಸೋಮಾರಿತನ ತೋರಿಸಿರೋದು ಕೂಡ ಇಂದಿರಾ ಕ್ಯಾಂಟೀನ್ ಮೂಲೆ ಗುಂಪಾಗಲು ಮೂಲ ಕಾರಣ ಅಂತಲೇ ಹೇಳಬಹುದು. ಎಸ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ದೇಶ ಕಂಡಂತಹ ಕಾಂಗ್ರೆಸ್ನ ಮಹಾನಾಯಕಿಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವೇ ಅವಮಾನ ಮಾಡ್ತಾ ಇದೆಯಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.